ಏನಪ್ಪಾ ಬಹಳ ಬಿಸಿ ಆಗ್ಬಿಟ್ಟಿದ್ಯಾ? ಕೈ ಸಿಗ್ದೇ ಇರೋಷ್ಟು ಬಿಸಿ ಆಗ್ಬಿಟ್ರಿ. ಏನಾಗತ್ತಿ ನಮ್ದು? ಹೂ ಕಣಪ್ಪ, ನಾನು ಬೇರೆ ಕೆಲ್ಸ ಇರಲ್ಲ, ಬರೀ ನೀನ್ ಡೌಟ್ಸ್ ಕ್ಲಿಯರ್ ಮಾಡ್ಕೊಂಡ್ ಕುತ್ಕೊಂಡಿರ್ತೀನಿ. ಸರಿ, ಏನ್ ಬಂದಿದ್ದು? ಅದು ಇಷ್ಟ ದಿನ ನೀನ್ ಸಿಗ್ಲಿಲ್ಲ, ಡೌಟ್ ಕ್ಲಿಯರ್ ಮಾಡಕ್ ಯಾರು ಇಲ್ಲ. ಮೇನ್ ಡೌಟ್ ಏನಪ್ಪಾ ಅಂತಂದ್ರೆ, ಇನ್ಕಮ್ ಟ್ಯಾಕ್ಸ್ ಬಿಲ್ ರಿಲೀಸ್ ಆಯ್ತಲ್ಲ ಹೊಸದಾಗಿ, ಅದು ಡೀಟೇಲ್ಸೇ ಗೊತ್ತಾಗ್ಲಿಲ್ಲ ನಮ್ಗೆ. ಏನದು? ಓ, ಅದಾ. ಇಷ್ಟು ವರ್ಷ ನಮ್ಗೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಅಪ್ಲಿಕೇಬಲ್ ಆಗ್ತಿತ್ತು. ಫಸ್ಟ್ ಏಪ್ರಿಲ್ 2026 ಇಂದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 2025 ಅಪ್ಲಿಕೇಬಲ್ ಆಗತ್ತೆ. ಅಂದ್ರೆ ಹೊಸ ಆಕ್ಟ್. ಹೊಸ ಆಕ್ಟಾ? ಮತ್ ಹಳೇದು? ಹಳೇದು ಅಂತಂದ್ರೆ ಅದು 298 ಸೆಕ್ಷನ್ಸ್ ಇತ್ತು. ಅಂಡ್ ಅದು 1961 ಇಂದ ಬಂದಿದ್ರಿಂದ ತುಂಬಾ ಅಮೆಂಡ್ಮೆಂಟ್ಸ್ ಆಗಿತ್ತು ಅದರಲ್ಲಿ. ಸೊ ಅದಕ್ಕೆ ಇವಾಗ ಹೊಸ ಆಕ್ಟ್ ತಂದಿದ್ದಾರೆ. ಈ ಆಕ್ಟ್ ಅಲ್ಲಿ 16 ಶೆಡ್ಯೂಲ್ಸ್, 536 ಸೆಕ್ಷನ್ಸ್, 23 ಚಾಪ್ಟರ್ಸ್ ಇದೆ. ಲೋ, ಹಳೇದೇ ವಾಸಿ ಇತ್ತಲ್ಲ 298 ಸೆಕ್ಷನ್ಸ್, ಹೊಸದ್ 536. ಇದ್ಯಾಕ್ ಜಾಸ್ತಿ ಇಷ್ಟೊಂದು? ಗುಡ್ ಕ್ವಶನ್. ಯು ಆರ್ ಎ ಗುಡ್ ಕ್ವಶನ್. ಅದೇ ಹೇಳದ್ನಲ್ಲೋ, ಹಳೇದು ತುಂಬಾ ಅಮೆಂಡ್ಮೆಂಟ್ಸ್ ಆಗಿದ್ರಿಂದ ಕಾಂಪ್ಲೆಕ್ಸಿಟಿ ಜಾಸ್ತಿ ಆಗಿತ್ತು. ಆ ಕಾಂಪ್ಲೆಕ್ಸಿಟಿನ ರೆಡ್ಯೂಸ್ ಮಾಡ್ಲಿಕ್ಕೆ ಮತ್ತೆ ತುಂಬಾ ಸಿಂಪ್ಲಿಫಿಕೇಶನ್ ಮಾಡ್ಲಿಕ್ಕೋಸ್ಕರ ಈ ಆಕ್ಟ್ ತಂದಿದ್ದಾರೆ. ಓ, ಹಂಗೆ. ಸರಿ, ನಂಗೆ ಯಾಕೆ ಟೆನ್ಷನ್? ಏನೇ ಪ್ರಾಬ್ಲಮ್ ಅಂದ್ರೂ ನೀನೇ ಸಾಲ್ವ್ ಮಾಡ್ತೀಯಲ್ಲ. ಅಷ್ಟೇ ಅಲ್ಲ, ಇನ್ನ ಡೀಟೇಲ್ಸ್ ಬರ್ತಾ ಹೋಗುತ್ತೆ, ವೇಟ್ ಮಾಡು.